ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ, ಈಗ ಸ್ಟಾರ್ಟ್ ಮಾಡಿದ್ದಾರೆ. ಆ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ಪ್ರತಿ ತಿಂಗಳಿಗೆ ನಿಮಗೆ 7,000 ರೂಪಾಯಿ ಹಣ ಸಿಗುತ್ತೆ. ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಯಾರು ಅಪ್ಲಿಕೇಶನ್ ಹಾಕಬಹುದು, ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ, ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 7,000 ಅಷ್ಟೇ ಅಲ್ಲ, ನೀವು ಹೇಗೆ ಕೆಲಸ ಮಾಡ್ತೀರಾ ಆ ಕೆಲಸದ ಮೇಲೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಡ್ತಾರೆ. ನೀವು ಹೇಗೆ ಚಲೋ ಕೆಲಸ ಮಾಡಿದರೆ ನಿಮಗೆ 10,000 20,000 ಎಕ್ಸ್ಟ್ರಾನು ಕೊಡ್ತಾರೆ. ಅಂದರೆ 7,000 ರೂಪಾಯಿ ಅಮೌಂಟ್ ಫಿಕ್ಸ್ ಇರುತ್ತೆ. ಮತ್ತು ನೀವು ಕೆಲಸದ ಮೇಲೆ ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೂಡ ನೀವು ಇಲ್ಲಿ ಗಳಿಸಬಹುದು. ಸೊ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ನೀವು ಏನು ಮಾಡಬೇಕಂದ್ರೆ, ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ನೀವು ಲೈಕ್ ಮಾಡಿದ ನಂತರ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅಂತ. ಸೊ ಎಲ್ಲ ಜನರಿಗೆ ಈ ವಿಡಿಯೋನ ಸಜೆಸ್ಟ್ ಮಾಡುತ್ತೆ, ಅಂದರೆ ಅವ್ರಿಗೆ ಹೋಗಿ ತಲುಪುತ್ತೆ. ಸೊ ಮೊದಲು ನೀವು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇದೊಂದು ನಿಜವಾದ ಯೋಜನೆ, ಏಕೆಂದರೆ ಇದೇ ಡಿಸೆಂಬರ್ 9ನೇ ತಾರೀಕು 2024 ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಈ ಯೋಜನೆ ಬಗ್ಗೆ ಹೇಳಿದ್ದಾರೆ. ಸೊ ಎಲ್ಲ ಜನರಿಗೆ ಈ ಯೋಜನೆ ಬಗ್ಗೆ ಇನ್ಫಾರ್ಮೇಷನನ್ನು ಪಡೆಯಬೇಕಾಗಿತ್ತಂದರೆ ನೀವು ಮೊದಲಿಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇದೇ ರೀತಿ ನಿಮಗೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಯೋಜನೆಗೆ ಇಲ್ಲಿ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕಬಹುದು. ನೀವು ಯಾವುದೇ ಕ್ಯಾಟಗರಿದವರು ಈ ಯೋಜನೆಗೆ ಎಲ್ಲರೂ ಅಪ್ಲಿಕೇಶನ್ ಹಾಕಬಹುದು. ಆದರೆ ಒಂದು ಏನಂದರೆ, ಇಲ್ಲಿ ಮಹಿಳೆಯರು ಮಾತ್ರ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಅಂದರೆ ಪುರುಷರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಬರುವುದಿಲ್ಲ. ಮಹಿಳೆಯರಿಗೆ ಮಾತ್ರ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಹಾಗಾದರೆ ಬನ್ನಿ, ಈಗ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಲು ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅಂತ ನೋಡೋಣ. ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಲು ನಿಮ್ಮ ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಮತ್ತು 70 ವರ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಮಿನಿಮಮ್ ನೀವು 10ನೇ ತರಗತಿ ಪಾಸ್ ಮಾಡಿರಬೇಕು. ಆವಾಗ ಮಾತ್ರ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಮತ್ತು ಇನ್ನೊಂದ್ಸಲ ಹೇಳ್ತೀನಿ, ಮಹಿಳೆಯರು ಮಾತ್ರ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇಲ್ಲಿ ನೀವು ಕೇಳಬಹುದು, ಪ್ರತಿ ತಿಂಗಳಿಗೆ 7,000 ರೂಪಾಯಿ ಫ್ರೀಯಾಗಿ ಅಮೌಂಟ್ ಸಿಗುತ್ತಾ ಅಂತ. ಇಲ್ಲಿ ಫ್ರೀಯಾಗಿ 7,000 ರೂಪಾಯಿ ಪ್ರತಿ ತಿಂಗಳಿಗೆ ಸಿಗಲ್ಲ. ಈ ಯೋಜನೆ ಫಸ್ಟ್ ಹೆಸರು ಹೇಳ್ತೀನಿ ಕೇಳಿ. ಈ ಯೋಜನೆ ಹೆಸರು LIC ಭೀಮಾ ಸಖಿ ಯೋಜನಾ ಅಂತ. ಇಲ್ಲಿ ನೀವು ಏಜೆಂಟ್ ಆಗಿ ಕೆಲಸ ಮಾಡಬೇಕು. ಆವಾಗ ನಿಮಗೆ ಪ್ರತಿ ತಿಂಗಳಿಗೆ ನಿಮಗೆ 7,000 ರೂಪಾಯಿ ಅಮೌಂಟ್ ಸಿಗುತ್ತೆ. ಇಲ್ಲಿ ನಿಮಗೆ ಏನು ಕೆಲಸ ಇರುತ್ತೆ ಅಂದರೆ, ನೀವು LIC ಬಗ್ಗೆ ಜನರಿಗೆ ಹೇಳಬೇಕು. LIC ಅಂದರೆ ಏನು, LIC ಏನೇನು ಮಹತ್ವ ಇದೆ, LIC ಬಗ್ಗೆ ಏನೇನು ಲಾಭಗಳು ಸಿಗುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಜನರಿಗೆ ನೀಡಬೇಕು ಮತ್ತು ಅವರಿಗೆ LIC ಅನ್ನು ಮಾಡಿಸಿಕೊಡಬೇಕು. ಆವಾಗ ನಿಮಗೆ ಪ್ರತಿ ತಿಂಗಳಿಗೆ 7,000 ರೂಪಾಯಿ ಫಿಕ್ಸ್ ಅಮೌಂಟ್ ಸಿಗುತ್ತೆ. ಮತ್ತು ನೀವು ತಿಂಗಳಿಗೆ ಎಷ್ಟು LIC ಜನರನ್ನು LIC ಮಾಡಿಸ್ಕೊಡ್ತೀರಾ ಅಷ್ಟು ನಿಮಗೆ ಕಮಿಷನ್ ಕೂಡ ಬರುತ್ತೆ. ಸೊ ಟೋಟಲ್ ನಿಮಗೆ ಒಂದು ವರ್ಷದಲ್ಲಿ ನೀವು ಏನಾದರೂ 24 LIC ಜನರಿಗೆ LIC ಮಾಡಿಸ್ಕೊಟ್ರೆ ನಿಮಗೆ ವರ್ಷಕ್ಕೆ ನಿಮಗೆ 48,000 ನಿಮಗೆ ಕಮಿಷನ್ ಸಿಗುತ್ತೆ. ಅಂದರೆ ನಿಮಗೆ ತಿಂಗಳಿಗೆ ಒಂದು 2 LIC ಮಾಡಿಸಿದ್ರೆ ನಿಮಗೆ 4,000 ರೂಪಾಯಿ ಅಮೌಂಟ್ ಸಿಗುತ್ತೆ. ಪ್ಲಸ್ ಇದು 7,000 ರೂಪಾಯಿ. ಹೀಗೆ ನೀವು 11,000 ರೂಪಾಯಿ ನೀವು ಗಳಿಸಬಹುದು. ಹೀಗೆ ನಿಮ್ಮ ಪರ್ಫಾರ್ಮೆನ್ಸ್ ಬೆಲೆ ನೀವು 1-2 ಮಾಡಿದರೆ ನಡೆಯುತ್ತೆ, ಅಥವಾ ನೀವು ಅದಕ್ಕಿಂತ ಜಾಸ್ತಿ 10 ಮಾಡಿರೋ ನಿಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಸೊ ಒಂದು LIC ನೀವು ಮಾಡಿಸಿದ್ರೆ ನಿಮಗೆ 2,000 ರೂಪಾಯಿ ಅಮೌಂಟ್ ಸಿಗುತ್ತೆ. ಇದೊಂದು 3 ವರ್ಷದ ಒಂದು ಯೋಜನೆ ಇದೆ, ಅಂದರೆ ಸ್ಕೀಮ್ ಇದೆ. ಈ ಯೋಜನೆಯಲ್ಲಿ ನಿಮಗೆ ಫಸ್ಟ್ ಇಯರ್ ಅಲ್ಲಿ, ಅಂದರೆ ಮೊದಲನೇ ವರ್ಷದಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ 7,000 ರೂಪಾಯಿ ಅಮೌಂಟ್ ಕೊಡ್ತಾರೆ. ಎರಡನೇ ವರ್ಷದಲ್ಲಿ ನಿಮಗೆ 6,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾರೆ ಮತ್ತು ಮೂರನೇ ವರ್ಷದಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾರೆ. ಕಮಿಷನ್ ಅಂದರೆ ನೀವು ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತೆ. ಯೋಜನೆ ಬಗ್ಗೆ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಅವ್ರು ಹೇಳ್ತಾರೆ, ಏನು ಜನರಿಗೆ ಹೇಳ್ಬೇಕಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಆವಾಗ ನಿಮ್ಗೆ ಸ್ಟಾರ್ಟಿಂಗ್ 7,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾನೆ ಇರ್ತಾರೆ. ಅದರ ನಂತರ ಸೆಕೆಂಡ್ ಇಯರ್ ಅಲ್ಲಿ ನಿಮಗೆ ನಿಮ್ಗೆ ಗೊತ್ತಿರುತ್ತೆ ಏನು ಮಾಡ್ಬೇಕಂತ. ಅವಾಗ ನಿಮಗೆ ಕಮಿಷನ್ ಮೇಲೆ ನೀವು ಜಾಸ್ತಿ ಗಳಿಸಬಹುದು. ಸೊ ಇಲ್ಲಿ ಟೋಟಲ್ ಒಂದು 3 ವರ್ಷ. ಫಸ್ಟ್ ಇಯರ್ ಅಲ್ಲಿ ನಿಮಗೆ 7,000, ಸೆಕೆಂಡ್ ಇಯರ್ ಅಲ್ಲಿ 6,000 ಮತ್ತು ಥರ್ಡ್ ಇಯರ್ ಅಲ್ಲಿ ಪ್ರತಿ ತಿಂಗಳಿಗೆ ನಿಮಗೆ 5,000 ರೂಪಾಯಿ ಹಿಂಗೆ ಅಮೌಂಟ್ ಕೊಡ್ತಾನೆ ಇರ್ತಾರೆ. ಈಗ ಯಾರು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕುವುದಕ್ಕೆ ಬರುವುದಿಲ್ಲ ಅಂತ ಅದನ್ನ ಹೇಳ್ತೀನಿ ಕೇಳಿ. ನೀವೇನಾದರೂ LIC ಅಲ್ಲಿ ಕೆಲಸ ಮಾಡ್ತಿದ್ರೆ, ಅಂದರೆ ರಿಲೇಟಿವ್ಸ್ ಆಫ್ LIC ಎಂಪ್ಲಾಯೀಸು ಮತ್ತು ಏಜೆಂಟ್ಸು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರುವುದಿಲ್ಲ. ಮತ್ತು ನೀವೇನಾದರೂ ರಿಟೈರ್ಡ್ LIC ಎಂಪ್ಲಾಯ್ ಆಗಿತ್ತಂದರೆ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕುವುದಕ್ಕೆ ಬರುವುದಿಲ್ಲ. ಮತ್ತು ನೀವೇನಾದರೂ ಈಗ LIC ಏಜೆಂಟ್ ಅದಿರಾ ಅಂದರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರುವುದಿಲ್ಲ. ಸೊ ಇವರಿಗೆ ಮಾತ್ರ ಬಿಟ್ಟು ಎಲ್ಲರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಹಾಗಾದರೆ ಬನ್ನಿ, ಈಗ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ಏನೇನು ಡಾಕ್ಯುಮೆಂಟ್ಗಳು ಬೇಕಂತ ನೋಡೋಣ. ಈಗ ಡಾಕ್ಯುಮೆಂಟ್ಗಳು ಬಂದ್ಬಿಟ್ಟು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಏಜ್ ಪ್ರೂಫ್, ಅಂದರೆ ನಿಮ್ಮ ಇಲ್ಲಿ ಆಧಾರ್ ಕಾರ್ಡ್ ಕೂಡ ಕೊಡಬಹುದು. ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡುಕೊಂಡು ಅದರ ಮೇಲೆ ಒಂದು ನಿಮ್ಮ ಸೈನ್ ಬೇಕು. ಮತ್ತು ಅಡ್ರೆಸ್ ಪ್ರೂಫ್ಗಾಗಿ ನೀವು ನಿಮ್ಮ ರೇಷನ್ ಕಾರ್ಡು ಅಥವಾ ನಿಮ್ಮ ಆಧಾರ್ ಕಾರ್ಡನ್ನೇ ನೀವು ಬಳಸಬಹುದು. ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಶನ್, ಅಂದರೆ ನೀವು SSLC ಪಾಸ್ ಆಗಿರುವ ಒಂದು ಸರ್ಟಿಫಿಕೇಟ್ ಅನ್ನು ನೀವು ಇಲ್ಲಿ ಅದರ ಮೇಲೆ ಜೆರಾಕ್ಸ್ ಅನ್ನು ತಗೊಂಡು ಅದರ ಮೇಲೆ ನೀವು ಸೈನ್ ಅನ್ನು ಮಾಡಿಕೊಡಬೇಕು. ಸೊ ಈ ಯೋಜನೆಗೆ ಈ ಡಾಕ್ಯುಮೆಂಟ್ಗಳು ಇತ್ತಂದರೆ ಸಾಕು, ನಿಮಗೆ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಒಂದು ವೇಳೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಗಳು ನೀವು ಮಿಸ್ ಮಾಡಿದರೆ ನಿಮಗೆ ಈ ಯೋಜನೆಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗಾದರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆಂದರೆ, ನೀವು ಜಸ್ಟ್ ನಿಮ್ಮ ಸಮೀಪದ ಬಾಪೂಜಿ ಕೇಂದ್ರಕ್ಕೆ ಅಥವಾ ಕರ್ನಾಟಕ ವನ್ ಗ್ರಾಮ ಒನ್ಗೆ ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿ ಮತ್ತು ನೆಸೆಸರಿ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ. ಏಕೆಂದರೆ ಈ ವಿಡಿಯೋಗೆ ಲೈಕ್ ಮಾಡಿದರೆ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.